ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ನಮಸ್ಕಾರ. ದೈನಂದಿನ ಚಿಂತನ. ಸನ್ಮಾನ್ಯ ಮೋದಿಯವರು ಹೇಳಿರುವ 25% ಕಡಿಮೆ ಉಸಿರಾಡಿ ಅನ್ನುವ ಬಗ್ಗೆ ಚರ್ವಿತ ಚರ್ವಣಗಳ ಒಂದು ಸಾಲು ನಡೆದಿದೆ. ಇನ್ನೇನು ಬೇರೆ, ಈಗ ನಮಗೆ ಯಾವುದ್ರಲ್ಲೂ ಪ್ರೊಫೆಷನ್ಸಿ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಪ್ರೊಫೆಷನ್ಸಿ ಇದ್ದವನಿಗೆ, ತಿಳಿದವನಿಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ವೆನ್ ಪ್ರೊಫೌಂಡ್ನೆಸ್ ಬಂದಾಗ ಅದರ ಮಾತಾಡೋಕ್ಕೆ ಏನೂ ಇರೋದಿಲ್ಲ ಅವ್ರಿಗೆ. ಅಂದರೆ ಮಾತಾಡಬೇಕಾದ ಮಾತಾಡ್ತಾರಷ್ಟೇ. ಮೋದಿ ಹೇಳಿರುವ ಆ 25% ಕಡಿಮೆ ಉಸಿರಾಡಿ ಅನ್ನೋದನ್ನು ಇವತ್ತು ಒಂದು 5 ನಿಮಿಷ ಹೇಳ್ತೀನಿ. ಎಲ್ಲ ಗೊತ್ತಿದೆ ನಿಮಗೆ, ಯು ನೋ ಮಚ್ ಬೆಟರ್ ದನ್ ಮೀ. 25% ಕಮ್ಮಿ ಉಸಿರಾಟ ಏನು ಅಂದರೆ, ಕರ್ಮಯೋಗ ನಮಗೆ ಗೊತ್ತು, ಭಕ್ತಿ ಯೋಗ ಗೊತ್ತು, ಜ್ಞಾನಯೋಗ ಗೊತ್ತು, ರಾಜಯೋಗ ಗೊತ್ತು. ಕರ್ಮ, ಭಕ್ತಿ, ಜ್ಞಾನ, ರಾಜಯೋಗ ಗೊತ್ತು. ಇನ್ನು ಬೇರೆ ಬೇರೆ ಮಂತ್ರ ಹೇಳ್ತಾರೆ, ಮಂತ್ರಯೋಗ, ಲಯೋ ಯೋಗ, ಏನೇನೋ ಹೇಳ್ತಾರೆ. ಈ ಕರ್ಮ, ಭಕ್ತಿ, ಜ್ಞಾನ, ಆಮೇಲೆ ರಾಜಯೋಗ ಗೊತ್ತು. ಅದು ಒಂದು ಪಾತಂಜಲಿಯ ಯೋಗ ಪ್ರಕ್ರಿಯೆ. ಆದರೆ ಅದರಲ್ಲಿ 8 ಫೋಲ್ಡ್ಸ್ ಆಫ್ ಇಂಟಿಗ್ರಲ್ ಪಾತ್ ಇದೆ. ಒಂದು ಸೂತ್ರವೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ. 8 ಫೋಲ್ಡ್ಸ್ ಅದನ್ನು. ಅದು ಒಂದು ಸೂತ್ರ. ಯಾಕೆ? ಮನಸ್ಸನ್ನು ಕಮ್ಮಿ ಹಿಡಿಯೋಕ್ಕೆ. ಚಿತ್ತದಲ್ಲಿ ವೃತ್ತಿ ಇಲ್ಲ, ಮಾಡಿಫಿಕೇಷನ್ಸ್ ಆದಾಗ ಫಿಲ್ಟರ್ ಬಗ್ಗೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಏನಾಗುತ್ತೆ, ಈ ಎಮೋಷನ್ ಲೆವೆಲ್ಲು ಸಿನಾಪ್ಸಿಸಲ್ಲಿ, ಈ ಹಿಪ್ಪೋಕ್ಯಾಂಪಸ್ ಲೆವೆಲಲ್ಲಿ ಗಾಯಗಳಾಗತ್ತೆ, ಗೀರುಗಳಾಗತ್ತೆ. ಇದು ಸಿಕ್ಕಾಪಟ್ಟೆ ಎಮೋಷನ್ ಲೆವೆಲಲ್ಲಿ ಫ್ರಾಂಟಿಯರ್ ಬ್ರೈನು ಅದನ್ನು ಡಾಕ್ಟರ್ ಮಾಲಿನಿ ಅವರು ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಕೇಳಿ, ಚೆನ್ನಾಗಿ ಹೇಳ್ತಾರೆ ಡೈಲಿ ಒಂದೊಂದು. ಅವರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ್ ಗಂಗೋತ್ರಿ ಅವ್ರು ಹೇಳ್ತಿರೋದು ಇದರಲ್ಲೆಲ್ಲ ಇದಾಗುತ್ತೆ. ನ್ಯೂರಾನ್ಸು, ಈ ಸಿನಾಪ್ಸಿಸ್ಸು ಕಟ್ ಆಗಿಬಿಡುತ್ತೆ, ಕನೆಕ್ಟ್ ಆಗೋಲ್ಲ, ನಿಮಗೆ ಮಾತಾಡೋಕ್ಕೆ ಆಗೋಲ್ಲ, ನಿಂತು ಹೋಗುತ್ತೆ. ಆಲ್ಝೈಮರ್ ಬರುತ್ತೆ, ಡೆಮೆನ್ಷಿಯಾ ಬರುತ್ತೆ, ಆಲ್ಝೈಮರ್ ಬರುತ್ತೆ. ಈವನ್ ಡಾಪುಮಿನ್ನು, ಆಕ್ಸಿಟೋಸಿನ್ ಹಾರ್ಮೋನ್ಸ್ಗಳು ಡೆವಲಪ್ ಆಗದಲ್ಲೇ ಇದು ಪಾರ್ಕಿನ್ಸನ್ನು ಬರುತ್ತೆ. ತುಂಬ ಚೆನ್ನಾಗಿ ಹೇಳ್ತಾರೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗೋದಿಲ್ಲ. ಈಗ ಭಗವದ್ಗೀತೆಯಲ್ಲಿ ದೈವಿ ಸ್ಪಂದನವನ್ನು ಹೇಳ್ತಾನೆ, ಹೇಗೆ ಎನ್ಫೋಲ್ಡ್ಮೆಂಟ್ ವಿಕಾಸವಾದಲ್ಲಿ 36 ಗುಣಗಳು. ಆ 36 ಗುಣಗಳು ಅರಿವಿಲ್ದಲೆ ಮನುಷ್ಯ ದೈವಿ ಸಂಪತ್ತು, ಇನ್ನೊಂದು ಆಸುರಿ ಸಂಪತ್ತು, ರಾಕ್ಷಸ ಪ್ರವೃತ್ತಿ, ಹೊಡಿತೀನಿ, ಬಡಿತೀನಿ, ಕಡಿತೀನಿ, ಇವೆಲ್ಲ ಈ ಅಕ್ವೈರಿಂದ ಅವನು ಕೆಳಗೆ ಬಿದ್ದು ಹಾಳಾಗ್ತಾನೆ. ಇನ್ನೊಂದು ಮೋದಿಯವರು ಹೇಳಿರೋದು 25% ಕಮ್ಮಿ ಉಸಿರಾಡಿ ಏನು, ಈಗ ಕ್ರಿಯಾಯೋಗ ಅಂತಿದೆ. ನೀವು ಕೇಳಿದ್ದೀರ, ಮಹಾತಾರ ಬಾಬಾಜಿ 3000 ವರ್ಷ ಇದ್ದಾರೆ. ಈ ಫಿಲಮ್ ಆ್ಯಕ್ಟರ್, ಫೇಮಸ್ ಆ್ಯಕ್ಟರು ರಜನಿಕಾಂತ್ ಅವರ ಗುರು ಮಹಾವತಾರ ಬಾಬಾಜಿ. ಅವರ ಶಿಷ್ಯ ಪರಂಪರೆ ಹರಿ ಅವರೆಲ್ಲ ಬರ್ತಾರೆ. ಯತೀಶ್ವರಾನಂದ ಅವರೆಲ್ಲ ಬರ್ತಾರೆ. ಆಮೇಲೆ ನಾಥ್ ಸಂಪ್ರದಾಯದವ್ರು ಬರ್ತಾರೆ, ಬದ್ರಿನಾಥ್, ಕೇದಾರ್ನಾಥ್, ಅದೇ ಯೋಗಿ ಆದಿತ್ಯನಾಥ್, ಆ ಪರಂಪರೆಗಳು ಬರುತ್ತೆ. 8ನೇ ಶತಮಾನದಲ್ಲಿ ಕಾಶ್ಮೀರದಿಂದನೂ ಇರ್ತಾರೆ, ಅಲ್ಲೂ ಇರ್ತಾರೆ ಅವರು ಶೈವ ಸಂಪ್ರದಾಯ ಅದೊಂದು ಅಂದರೆ ಈ ಶಂಕರಾಚಾರ್ಯರು ಹೇಳ್ತಾರೆ, ದೇಶ ಉಳಿಸ್ಬೇಕು ನೀವು ಯವನರಿಂದ, ನೀವು ಸನ್ಯಾಸಿಗಳಾಗಿ ದಿಗಂಬರಾದರೂ ಪರವಾಗಿಲ್ಲ, ವೆಪನ್ ಹಿಡ್ಕೊಂಡಿದ್ದೀರಿ ಅಂತ. ಹಾಗಾಗಿ ಈಗ ಕುಂಭಮೇಳ ಅದಕ್ಕೆಲ್ಲ 50 ಲಕ್ಷ ಜನ, 100 ಜನ, 1 ಕೋಟಿ ಜನ ಬರ್ತಾರೆ. ಯಾರು ಅವರು ಎಲ್ಲೋ ಕಾಡಲ್ಲಿ ಗುಡ್ಡುಗಳಲ್ಲಿ ಇರ್ತಾರೆ ಯೋಗಿಗಳು. ಅವರೆಲ್ಲ ತಮ್ಮ ಆಯುಧಗಳನ್ನು ಹಿಡ್ಕೊಂಡು ಬರ್ತಾರೆ, ಮೈಗೆಲ್ಲ ಬೂದಿ ಬಳ್ಕೊಂಡಿರ್ತಾರೆ ಅಷ್ಟೇ. ಅಂದರೆ ಧರ್ಮ ಸಂಸ್ಥಾಪನೆಗಾಗಿ ನೀವು ವೆಪನ್ ಹಿಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೆಲ್ಲ ಬೇಕಾದಷ್ಟು ಕಥೆಗಳಿದೆ. ಅವರು ಯಾವ ಇವ್ರನ್ನ ಖಿಲ್ಜಿ ಅಂಥವ್ರನ್ನೆಲ್ಲ ಇದನ್ನು ಫೇಸ್ ಮಾಡಿದ್ರು ಅಂತ ಬೇಕಾದಷ್ಟಿದೆ. ಈಗ
25% ಕಮ್ಮಿ ವಿಷಯ ಹೇಳ್ತೀನಿ. ಇದನ್ನು ಕ್ರಿಯಾಯೋಗ ಅಂತ ಮಹಾವತಾರ ಬಾಬಾಜಿ ಪರಂಪರೆಯಲ್ಲಿ ಯತೀಶ್ವರಾನಂದ ಲಹರಿ ಮಹಾಶಯ ಆಮೇಲೆ ಇವರು ಬರೆದು ಪರಮಹಂಸ ಯೋಗಾನಂದ ಯೋಗಿ ಆತ್ಮಕಥೆ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಬರೆದಿದ್ದಾರೆ. ನೀವು ಓದಿ, ಅದು ಓದಲೇಬೇಕು. ಅದು ಏನು ಅದು ಡೈಮೆನ್ಷನ್ಸ್. ಅವರು ಭಗವದ್ಗೀತೆ ಕಾಮೆಂಟ್ರಿ ಬರೆದಿದ್ದಾರೆ. ಅವರು ಮಹಾಯೋಗಿ, ಅವರು ಪ್ರೊಫೌಂಡ್ ಸ್ಕಾಲರ್. ಯಾರೋ ಪರಮಹಂಸ ಯೋಗಾನಂದ. ಯೋಗದ ಸತ್ಸಂಗ ಅಂತ ಪ್ರತಿಯೊಂದು ಸುಮಾರು ಇಂಡಿಯಾದಲ್ಲೇ ಒಂದು 2-3 ಸಾವಿರ ಬ್ರ್ಯಾಂಚ್ ಇದೆ. ಅವರು ಏನು ಅಂತಂದ್ರೆ ಯೋಗ ಮಾಡುವುದು, ಉಸಿರಾಟದಲ್ಲಿ ಕ್ರಿಯಾಯೋಗ ಅಂದರೆ ಉಸಿರಾಟದಲ್ಲಿ ಫಸ್ಟ್ ಪ್ರಾರಂಭದಲ್ಲಿ 10 ಸೆಕೆಂಡ್ಗೆ ತಗೊಳ್ಳೋದು, ಸ್ವಲ್ಪ ಹೋಲ್ಡ್ ಮಾಡೋದಲ್ಲಿ 20 ಸೆಕೆಂಡಲ್ಲಿ ಬಿಡೋದು, ಹೀಗೆ ರೈಸ್ ಮಾಡ್ತಾ ಅದು ಅವನು ಯೋಗಿ ಆಗ್ತಾ ಹೋಗ್ತಾನೆ. ಅದರಲ್ಲಿ ಅದು 3 ಸರಿ ದಿವಸಕ್ಕೆ 3 ಹೊತ್ತು ಮಾಡೋದು, 84 ಪ್ರಾಣಾಯಾಮ ಮಾಡಿದಾಗ ಅವನು ವೆನ್ ಹಿ ಅಟೈನ್ ಸಮ್ ಸ್ಟೇಜ್, ಅವಾಗ ಅವನಲ್ಲಿ ಈ ನಮ್ಮಲ್ಲಿ ಇದು ಬಂತು, ಕೋವಿಡ್ ಬಂದಾಗ ಅಂತ ಶಬ್ದ ಮಾಡ್ತಾ ಪ್ರಾಣಾಯಾಮ ಮಾಡಿ ನೈಟ್ರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ, ದೇರ್ ಬೈ ಅದು ಈ ವೈರಸ್ ಕೊಲ್ಲುತ್ತೆ ಅಂತ ಹೇಳ್ತಾ ಹೋದರು ಸೈಂಟಿಸ್ಟ್ಗಳು ಎಲ್ಲ. ಏನು ಅಂತದು, ಈಗ 84 ಪ್ರಾಣಾಯಾಮ ಮನುಷ್ಯ ಮಾಡಿದಾಗ ಏನಾಗುತ್ತೆ ಅಂತಂತಂದರೆ, ಹಿಮಾಲಯದಲ್ಲಿ ಒಂದು ಬದರಿಗೆ ಆಚೆ ತಪೋವನ ಅಂತ ಬರುತ್ತೆ, ತಪೋವನ. ಆ ತಪೋವನದಲ್ಲಿ 100 ಜನ 1000 ಜನ ಸನ್ಯಾಸಿಗಳಿದ್ದಾರೆ. ಹಿಮ ಮುಚ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ವಸೋರ್ಧಾರ ಬೆಟ್ಟ 300-400 ಅಡಿ ಹೈಟಿಂದ ಬೀಳುತ್ತೆ. ಅಲ್ಲಿ ಮಾನ ಗುಹೆಗಳಿದೆ. ಇನ್ನೂ ಮೇಲಕ್ಕೆ ಹೋದರೆ ತಪೋವನ ಬರುತ್ತೆ. ಎಲ್ಲ ಹೋಗಿದ್ದೀನಿ ಅಲ್ಲಿ. ಬಟ್ ಅಲ್ಲಿ ಮುಚ್ಕೊಂಡ್ಬಿಟ್ಟಿರ್ತಾರೆ ಅವರು. ಸಮ್ಮರಲ್ಲಿ ಮಾತ್ರ ಜೂನ್ ಜುಲೈ ಈಚೆ ಬರ್ತಾರೆ. ಅವಾಗ ಅವರು ಭಕ್ತ ಪರಂಪರೆಗಳೆಲ್ಲ ಹೋಗ್ತಾರೆ. 100 ಜನ 1000 ಜನ ಗ್ರೂಪ್ಗಳಿದೆ. ಆ ಪರಂಪರೆಗಳಿಗೆಲ್ಲ ಅವರೆಲ್ಲ ಸ್ವಲ್ಪ ಅವರಿಗೆ ಡ್ರೈ ಫ್ರೂಟ್ಸು ಅದೆಲ್ಲ ಕೊಡ್ತಾರೆ. ಅವರು 84 ಪ್ರಾಣಾಯಾಮ ಮಾಡಿದಾಗ ಅವ್ರ ಪ್ರಾಣಾಯಾಮ ಯಾವ ಲೆವೆಲಲ್ಲಿ ಮಾಡ್ತಾರೆ ಅಂತಂತಂದರೆ ಓಜಸ್ ಬ್ರೆತ್ ಅಂತ ಮಾಡ್ತಾರೆ ಅವರು. ಓಜಸ್ ಬ್ರೆತ್ ಅದು ಕೇಳಕ್ಕೆ ಸಂತೋಷ ಆಗುತ್ತೆ. ಓಜಸ್ ತೇಜಸ್ ಅದು ಮನುಷ್ಯ ವೀರ್ಯ. ಅವನು ಪ್ರಾಣಾಯಾಮ ಮಾಡ್ತಾ ಹಿ ಈಸ್ ಕೇಪಬಲ್ ಟು ಡ್ರಾ ದ ಕಾಸ್ಮಿಕ್ ಎನರ್ಜಿ. 84 ಪ್ರಾಣಾಯಾಮ ಮಾಡಿದಾಗ ಅವ್ನಿಗೆ ಆಹಾರ ಬೇಕಿಲ್ಲ. ಈ ಡ್ರಾಸ್ ದ ಕಾಸ್ಮಿಕ್ ಎನರ್ಜಿ ಬಂದಾಗ, ಕಾಸ್ಮಿಕ್ಕಿಂದನೇ ಬಂದಾಗ ಇನ್ನೇನಿದೆ ನಮಗೆ. ಆ ಸ್ಥಿತಿಯಲ್ಲಿ ಅವನು ಯೋಗವನ್ನು ಮಾಡ್ತಾರೆ. ಅವರು ಇಲ್ಲಿ ಇವರಿದ್ದಾರೆ ತಮಿಳ್ನಾಡಲ್ಲಿ ಒಂದು ಪರಂಪರೆ ಇದೆ. ಅವ್ರದ್ದು ಬೆಂಗಳೂರಲ್ಲೆಲ್ಲ ಇದೆ, ಸೆಂಟರ್ಸ್ ಇದೆ. ಯೋಗಿ ಯತಿತಿರಿ ಮಹರ್ಷಿ ಪ್ರಾಣಾಯಾಮ ಕುಂಡಲಿನಿ ಅವೇಗನ್ ಯತಿತಿರಿ ಮಹರ್ಷಿ ಅಂತ ತಮಿಳ್ನಾಡಲ್ಲಿ ಇದೆ. ಬೆಂಗಳೂರಲ್ಲೂ ಎಷ್ಟು ಬೇಕಾದಷ್ಟು ಸೆಂಟರ್ಸ್ ಇದೆ ಅವ್ರದ್ದು ಓಜಸ್ ಬ್ರೆತ್ದು ಅಶ್ವಿನಿ ಮುದ್ರ ಅಂತ ಏನು ಕನ್ಸ್ಟ್ರೈನ್ ಮಾಡಿ ಮೇಲೆ ಕೆಳಗೆ ಉಸಿರು ಹೇಳ್ಕೋಬೇಕು ಅಂತ ಬಿಡೋದು, ಅದೆಲ್ಲ ಹೇಳ್ಕೊಡ್ತಾರೆ ಅವರೆಲ್ಲ. ಪ್ರೋಸೆಸ್ ಇದೆ ಕೆಲಕ್ಕೆಲ್ಲ. ಅದು ಓಜಸ್ ಬ್ರೆತ್ಗೆಲ್ಲ ಸುಮ್ಮನೆ ಅದೆಲ್ಲ ಏನೋ ಮಾಡೋಕ್ಕಾಗಲ್ಲ. ಅದು ಎಷ್ಟು ಸರಿ ಮಾಡೋಕ್ಕೋ ಹೇಗೆ ಮಾಡೋಕ್ಕೋ ಅದು ಗುರು ಪರಂಪರೆ ಅಂತ ತಿಳ್ಕೋಬೇಕು. ಅಪಹಾಸ್ಯ ಮಾಡೋದಲ್ಲ, ಅದೊಂದು ಹಠಯೋಗದ ಟಾಪ್ ಲೆವೆಲ್ ಅದು. ಇದು ಈ ತಪೋವನದಲ್ಲಿ ಓಜಸ್ ಬ್ರೆತ್ ಮಾಡ್ತಾರೆ. ಹಾಗಾಗಿ ದೇ ಆರ್ ಕೇಪಬಲ್ ಟು ಡ್ರಾ ದ ಕಾಸ್ಮಿಕ್ ಎನರ್ಜಿ. ಸ್ವಲ್ಪ ದೇಹ ಇದಕ್ಕೋಸ್ಕರ ವಾರಕ್ಕೊಂದ್ಸಲಿ ಏನೋ ಗೆಣಸುಗಳನ್ನು ಗುಹೆಗಳಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ಬೇಯಿಸ್ಕೊಂಡು ತಿಂತಾರೆ ಅವರು. ಇವರು ಮಹಾವತಾರ ಬಾಬಾಜಿನೇ ಅಲ್ಲೇ 3000 ವರ್ಷ ಆ ಪರಂಪರೆಯವರೆಲ್ಲ ಇದ್ದಾರೆ. ಅದು ಕ್ರಿಯಾಯೋಗ. ಈಗ ಪ್ರಾಣಿಗಳು ನೋಡಿ, ತಿಮಿಂಗಿಲ ಗಂಟೆಗೊಂದ್ಸಲಿ ಉಸಿರು ಹೇಳ್ಕೊಳುತ್ತೆ. 2-3 ಅವರ್ಸ್ ತನಕ ಸಮುದ್ರದಲ್ಲಿ ಇರುತ್ತೆ. 200-300 ವರ್ಷ ಬದುಕತ್ತೆ. ಆಮೇಲೆ ನೋಡಿ, ಅದು 200-300 ವರ್ಷ, ಅದು ಅಷ್ಟೇ. ಒಂದು ಸರಿ ಉಸಿರು ಹೇಳ್ಕೊಂಡ್ರೆ ಎಷ್ಟೋ ಅರ್ಧ ಗಂಟೆಯೋ 1 ಗಂಟೆಗೊಂದ್ಸಲಿ ಉಸಿರು ತಗೊಳುತ್ತೆ. ಹಾವುಗಳು ಅಷ್ಟೇ. ಕೆಲವು ಹೆಬ್ಬಾವು ಎಲ್ಲ ಒಂದ್ಸಲಿ ಉಸಿರು ಹೇಳ್ಕೊಂಡ್ರೆ 10 ಗಂಟೆಗೆ 1 ಗಂಟೆಗೆ ಅವು ಲಾಂಜಿಟ್ಟು. ಅದೇ ನಾಯಿ ಫಸ್ಟ್ ಡಾಗ್ ಬ್ರೆತ್ತಲ್ಲಿ 10-15 ವರ್ಷ ಬದುಕತ್ತೆ. ಮೋದಿಯವ್ರು ಹೇಳ್ತಿರೋದು 25% ಕಮ್ಮಿ ಉಸಿರಾಡಿ ಅಂದರೆ ಯೋಗಿಯಾಗಿ ನೀವು. ಯೋಗ ಮನಃಪ್ರಶಮನೋಪಾಯಂ. ಯೋಗ ಉಸಿರಾಟ ಕಮ್ಮಿ ಮಾಡ್ತಾ
ಯಮ ನಿಯಮ ಆಸನ ಪ್ರಾಣಾಯಾಮದಲ್ಲಿ ನೈಧಾನ್ಯತೆ ತಂದುಕೊಂಡಾಗ ಮನಸ್ಸಿನ ವೈಬ್ರೇಷನ್ಸ್ ಇಲ್ದಾಲೆ ಯೋಗಿ ಆಗ್ತೀರ ನೀವು. ಯೋಗಿಯಾಗಿ ರಾಗದ್ವೇಷಗಳಿಲ್ಲ, ಆನಂದವಾಗಿರಿ. ಈಗ ಒಂದು ಸ್ವೀಟ್ ತಿಂದೆ, ಸಂತೋಷ ಆಯಿತು. ಆ ಸ್ವೀಟ್ ಇರ್ಬೋದು, ಸಿಕ್ಸ್ ಇರ್ಬೋದು, ಏನೇ ಇರ್ಬೋದು. ಅದು ತಿಂದಾಗ ಮನೋರಾಹಿತ್ಯವಾಯಿತು, ಆನಂದ ನನ್ನ ಸ್ವರೂಪ ಟಚ್ ಆಯಿತು. ಒಂದೇ ಸ್ವೀಟ್ಗೆ ಆನಂದವಾಯಿತು, ತಿಂದೆ. ಮನಸ್ಸು ನೈಧಾನ್ಯತೆ ಬಂತು, ಮನೋರಾಹಿತ್ಯವಾಯಿತು, ನನ್ನ ಸ್ವರೂಪದ ಆನಂದ ನನ್ನ ಸ್ವರೂಪ. ನಿದ್ದೆಯಲ್ಲಿ, ಗಾಢವಾದ ನಿದ್ದೆಯಲ್ಲಿ ಅದಕ್ಕೆ ಉಪನಿಷತ್ತು ಇದೆ, ಮಾಂಡಿಕ್ಯ ಉಪನಿಷತ್ತು. ಎಲ್ಲ ಉಪನಿಷತ್ತುಗಳನ್ನು ವೈಜ್ಞಾನಿಕವಾಗಿ ವಿಚಾರಿಸುವುದೇ ಇದು ಅಪ್ರೋಚು. ಅದರಲ್ಲಿ ಜಾಗೃತಾವಸ್ಥೆಯಲ್ಲಿ ವಿಶ್ವ ಸ್ಪೀಡ್ ಜಾಸ್ತಿ, 13ರಿಂದ 30 ಆಚೆ ಕೆಂಟ್ರೋಪಿ, ಕರೆಂಟ್ ಬ್ರೈನ್ ಹೊಡೆದ್ಬಿಡುತ್ತೆ, ಪ್ಯಾರಲೈಸ್ ಆಗಿಬಿಡುತ್ತೆ. ನಿದ್ದೆಯಲ್ಲಿ ಅವನ ತೈಜಸ, ಅದು ಅವಂದೇ ಇದೆ, ಅವನೇ ತೈಜಸ. ಗಾಢವಾದ ಅಂದರೆ ಪ್ರಾಜ್ಞಾ ಅಂತಾರೆ, ಅವನೇ ಪ್ರಾಜ್ಞಾ. ಅಂದರೆ ಮಲಗಿಬಿಟ್ಟಿದೆ, ರಾಕ್ಷಸ ಮಲಗಿದ್ದಾನೆ, ಮನಸ್ಸು ಆನಂದವಾಗಿದ್ದಾನೆ, ಆನಂದವನ ಸ್ವರೂಪ ಪ್ರಾಜ್ಞಾ. ಇನ್ನು 4ನೇದು ಚತುರ್ಥಮನ್ಯಂತೆ, ಅವನು ಜ್ಞಾನಿಯಾಗಿದ್ದಾನೆ. ಅವನು ಚತುರ್ಥ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಅವನ್ನ ಆತ್ಮ ಅಂತಾರೆ. ಅವನು ಮಹಾಜ್ಞಾನಿ. ಅವರು ಯೋಗಿಗಳು ತೀವ್ರವಾಗಿ ಉಸಿರಾಡಲ್ಲ. 25% ಕಮ್ಮಿ ಮಾಡ್ಕೊಳ್ಳಿ. ರಾಗದ್ವೇಷರಹಿತರಾಗಿ ರಿಷಡ್ಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ತಲೆ ಹೊಡೆದು ಬದುಕೋದು ಸ್ಟಾಪ್ ಆಗುತ್ತೆ. ಅದನ್ನು ಯೋಗಿಯವರು ತುಂಬ ತಿಳ್ಕೊಂಡಿದ್ದಾರೆ, ಅದನ್ನೆಲ್ಲ ಅನುಭವಿಸಿದ್ದಾರೆ. ಹಾಗಾಗಿ ಅವ್ರು ಹಾಗೆ ಹೇಳಿರೋದು. ವಿತ್ ದಿಸ್ ಐ ಕನ್ಕ್ಲೂಡ್. ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಆರೋಗ್ಯ ಖಂಡಿತ ಲಭಿಸುತ್ತೆ. ಯಾಕೆ ಅಂತಂತಂದರೆ ಪ್ರಾಣಾಯಾಮದಲ್ಲಿ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ಮು ಸಿಟ್ಟಿಗೆದ್ದಾಗ ಅಡ್ರಿನಲ್ ಡಿಸ್ಚಾರ್ಜ್ ಆಗುತ್ತೆ, ಕಾರ್ಟಿಸಾಲ್ ಡಿಸ್ಚಾರ್ಜ್ ಆದಾಗ ದೇಹದ ಎಲ್ಲೆಲ್ಲಿ ಹೋಗುತ್ತೆ ಆ ದೇಹದ ಪಾರ್ಟ್ಗಳೆಲ್ಲ ಹಾಳಾಗೋಗುತ್ತೆ. ಪ್ಯಾಂಕ್ರಿಯಾಸ್ಗೆ ಹೋದರೆ ಪ್ಯಾಂಕ್ರಿಯಾಸ್ ಹೋಗುತ್ತೆ, ಲಿವರ್ಗೆ ಹೋದರೆ ಲಿವರ್ ಹೋಗುತ್ತೆ, ಕಿಡ್ನಿ ಹೋಗುತ್ತೆ. ಅಂದರೆ ನೈಧಾನ್ಯತೆಯಲ್ಲಿ ಆನಂದವಾಗಿರ್ತೀವಿ. ಆ 25% ಸ್ಪೀಡು ಕಮ್ಮಿ ಆಗೋಗುತ್ತೆ, ಯೋಗಿಯಾಗಿ ಬದುಕ್ತೀವಿ. ಅದನ್ನು ಹೇಳಿದ್ದಾರೆ ಸನ್ಮಾನ್ಯ ಮೋದಿಯವರು. ಅಷ್ಟೇ ಅಲ್ಲ, ಅವ್ರು ಹೇಳಲಿ ಬಿಡಲಿ, ನಾವು ಪ್ರಾಣಾಯಾಮ ಈ ಒಂದು ಪ್ರಕ್ರಿಯೆಗಳನ್ನು ಪ್ರತಿ ದಿವಸ ಸ್ವಲ್ಪ ಎಷ್ಟೋ 20, 30, 50 ಪ್ರಾಣಾಯಾಮ ಮಾಡಿದರೆ ನಮಗೆ ಆರೋಗ್ಯ ಖಂಡಿತ ಲಭಿಸುತ್ತೆ. ಧ್ಯಾನದ ಮಾಡುವಾಗ ಪ್ರಾಣಾಯಾಮ ಮಾಡ್ತಾ ಹೋದರೆ ಅದು ಹಿಂದಿನಿಂದ ಬಂದಿರುವ ಒಂದು ಯೋಗ ಪರಂಪರೆ. ಅದನ್ನು ಕ್ರಿಯಾಯೋಗದ ಪರಂಪರೆಗಳು ಅವರು ಅಚಾನುಚವಾಗಿ ನಡೆಸ್ತಾ ಇದ್ದಾರೆ. ನಾವು ಆ ದಿಕ್ಕಿನಲ್ಲಿ 4 ದಿವಸ 4 ಹೆಜ್ಜೆ ಹಾಕಿದ್ರೆ ನಮಗೂ ಆರೋಗ್ಯ ಲಭಿಸುತ್ತೆ, ಸಮಾಧಾನ, ಶಾಂತಿ, ಸಂತೋಷ ನಮ್ಮ ಸ್ವರೂಪ. ದಿಸ್ ಐ ಕನ್ಕ್ಲೂಡ್. ತಿಳಿದದ್ದನ್ನು ತಿಳಿದವರಿಗೆ ಹೇಳಿದ್ದೀನಿ, ಅಷ್ಟೇ ಜ್ಞಾಪಿಸಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ ನಿಮಗೆ ಎಲ್ಲ. ವಿತ್ ದಿಸ್ ಐ ಕನ್ಕ್ಲೂಡ್. ನಮಸ್ಕಾರ. ದೀರ್ಘವಾದ ಪ್ರಾಣಾಯಾಮ ಮಾಡಿದಾಗ ಅದು ಆಲ್ವೇಸ್ ಎದೆಗೂಡಿನಲ್ಲಿ ಚರ್ನಿಂಗ್ ಆಗುತ್ತೆ. ಚರ್ನಿಂಗ್ನ ಸೋಲೋ ವೇಲೆಸನ್ಸ್ ಅಂತ ಓಜಸ್ ಬರುತ್ತಾಗತ್ತೆ. ಆ ಸ್ಥಿತಿಯಲ್ಲಿ ಡಿವೈನ್ ಕಾಸ್ಮಾಸ್ ಎನರ್ಜಿ ಫ್ಲೋ ಆಗುತ್ತೆ. 25% ನಮ್ಮ ಬ್ರೀತ್ ಕಂಟ್ರೋಲ್ ಇರುತ್ತೆ. ಅದು ಮನಸ್ಸಲ್ಲಿ ಪ್ರಶಾಂತತೆ, ಯೋಗಿ ಆಗ್ತಾ ಹೋಗ್ತಾನೆ. ವಿತ್ ದಿಸ್ ಐ ಕನ್ಕ್ಲೂಡ್.